ಇಮ್ಯಾಜಿನ್ ಮಾಡಿ, ಇವತ್ತು ಜನವರಿ 1ನೇ ತಾರೀಕು ಅಂತ. ಸೊ ಇವತ್ತು ಎಷ್ಟು ಜನ ತಮ್ಮ ಹೊಸ ಗೋಲ್ನ ಸೆಟ್ ಮಾಡ್ಕೊತಾರೆ. ನಾನು ಈ ವರ್ಷ ಪೂರ್ತಿ ಬೇಗ ಎದ್ದೇಳ್ತೀನಿ, ವಾಕಿಂಗ್ ಮಾಡ್ತೀನಿ, ಮತ್ತು ಸೋಷಿಯಲ್ ಮೀಡಿಯಾನ ಕಮ್ಮಿ ಯೂಸ್ ಮಾಡ್ತೀನಿ, ಬುಕ್ಸ್ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಜಿಮ್ಗೆ ಸೇರ್ಕೊತೀನಿ, ಬಾಡಿನ ಫಿಟ್ಟಾಗಿ ಇಟ್ಕೊಂಡಿರ್ತೀನಿ, ಹಾಗೆ ಹೆಲ್ದಿ ಫುಡ್ನ ತಿಂತೀನಿ ಅಂತ. ಸೊ ಇಲ್ಲಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಗೋಲ್ನ ಸೆಟ್ ಮಾಡ್ತಿದ್ದಾರೆ. ಸೊ ಅವರು ಇದೇ ರೀತಿ ಸ್ವಲ್ಪ ದಿನ ಫಾಲೋ ಮಾಡ್ತಾರೆ, 1 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ. ಆದರೆ ಯಾವುದೋ ಒಂದು ಪರ್ಸ್ನಲ್ ರೀಸನ್ಸ್ಗೆ ಸೆಟ್ ಮಾಡಿಕೊಂಡಿರ್ತಾರೋ ಅದನ್ನು ಅವರು ಫಾಲೋ ಮಾಡೋದಕ್ಕಾಗೋದಿಲ್ಲ. ಅಥವಾ ಒಂದಿನ ಅವರು ಲೇಟಾಗಿ ಮಲಗಿರೋದ್ರಿಂದ ಮಾರ್ನಿಂಗು ಲೇಟಾಗಿ ಎದ್ದೇಳ್ತಾರೆ. ಸೊ ಹೀಗೆ 1 ವಾರ 2 ವಾರ ನಡೆಯುತ್ತೆ. ಅದೇ ಹಂಗೆ ಕಂಟಿನ್ಯೂ ಮಾಡ್ತಾ 3 ತಿಂಗಳೊಳಗೆ ಅವ್ರು ಏನು ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೋ ಅದನ್ನು ಅವರು ಮರ್ತೇ ಹೋಗಿ ಮತ್ತೆ ನಾರ್ಮಲ್ ಲೈಫ್ಗೆ ಅವರು ಜಂಪಾಗಿ ಹೋಗ್ತಾರೆ. ಸೊ ಹೀಗೆ ಒಂದು 3-4 ತಿಂಗಳು ಕಳೆಯೋಷ್ಟರಲ್ಲಿ ಅವ್ರು ಏನೇನು ಆ ವರ್ಷದಲ್ಲಿ ಗೋಲ್ ಸೆಟ್ ಮಾಡಿದ್ರು ಅದೆಲ್ಲ ಅದನ್ನು ಮರೆತು ಮತ್ತೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾರೆ. ಈ ಥರ ತುಂಬ ಜನ ಥಿಂಕ್ ಮಾಡಿರ್ತಾರೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು, ಈ ವಿಡಿಯೋದಲ್ಲಿ ನೋಡೋಣ. ಜನ ಅವ್ರ ಜೀವನದಲ್ಲಿ ಒಳ್ಳೆ ಗೋಲ್ನ ಸೆಟ್ ಮಾಡ್ಕೊಂಡಿರ್ತಾರೆ. ಮತ್ತು ಆ ಗೋಲು ಕಲರ್ಫುಲ್ಲಾಗೂ ಕಾಣಿಸುತ್ತೆ. ಮತ್ತು ಎಲ್ಲರೂ ಇಮ್ಯಾಜಿನ್ ಮಾಡ್ತಾರೆ, ನಾನೇನಾದ್ರು ಈ ಗೋಲ್ನ ಅಚೀವ್ ಆದರೆ ನಾನು ಎಷ್ಟು ಹ್ಯಾಪಿಯಾಗಿರ್ಬೋದು ಅಂತ. ಬಟ್ ತುಂಬ ಜನ ಮಾಡೋ ತಪ್ಪೇನೆಂದರೆ ಎಲ್ಲರೂ ಗೋಲ್ ಸೆಟ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ ಹೊರತು ಯಾರು ಆ ಗೋಲ್ನ ರೀಚ್ ಆಗೋದಕ್ಕೆ ನಾನು ಏನು ಎಫರ್ಟ್ ಹಾಕಬೇಕು ಮತ್ತು ಆ ಗೋಲ್ನ ರೀಚ್ ಆಗೋದಕ್ಕೆ ಯಾವ ಪಾತು ಸರಿ ಅಂತ ಯಾರೂ ಡಿಸೈಡ್ ಮಾಡೋದಿಲ್ಲ. ಸೊ ಇಲ್ಲಿ ದೊಡ್ಡ ಗೋಲ್ನ ಇಟ್ಕೊಳ್ಳೋದು ತಪ್ಪಲ್ಲ, ಬಟ್ ಆ ಗೋಲ್ನ ರೀಚ್ ಆಗೋದಕ್ಕೆ ನಾವು ಬಿಲ್ಡ್ ಮಾಡೋ ಸಿಸ್ಟಮೇ ಇದಕ್ಕೆ ಮುಖ್ಯವಾದ ರೀಸನ್ ಆಗಿರುತ್ತೆ, ನಾವು ಆ ಗೋಲ್ನ ರೀಚ್ ಆಗ್ತಿರೋ ಇಲ್ವೋ ಅಂತ ಹೇಳೋದಕ್ಕೆ. ಇದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಮ್ಯಾಜಿನ್ ಮಾಡಿ, ಇಬ್ಬರು ಸ್ಟೂಡೆಂಟ್ಸು ಅಕಾಡೆಮಿ ಸ್ಟಾರ್ಟ್ ಆದಾಗ ಇಬ್ಬರು ಒಂದು ಗೋಲ್ನ ಸೆಟ್ ಮಾಡ್ಕೊತಾರೆ. ಅದೇನೆಂದರೆ ಈ ವರ್ಷ ಈ ಅಕಾಡೆಮಿಕ್ ಇಯರಲ್ಲಿ ನಾನು ಟಾಪರ್ ಆಗಬೇಕು, ನಾನು ಹೈಯೆಸ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತ. ಸೊ ಇಲ್ಲಿ ಇಬ್ಬರದು ಗೋಲ್ ಏನಾಗಿರುತ್ತೆ ಅಂದರೆ ಸೇಮ್ ಆಗಿರುತ್ತೆ. ಅವ್ರಿಬ್ಬರ ಹತ್ರ ಸಿಗೋ ಬುಕ್ಸು ಸೇಮೇ ಇರುತ್ತೆ, ಇಬ್ಬರ ಹತ್ರ ಇರೋ ಟೈಮು ಸೇಮೇ ಇರುತ್ತೆ. ಆದರೆ ಇಲ್ಲಿ ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋವರೆಗೂ ಕಾಯ್ತಾನೆ. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೋ ಅದನ್ನು ಮಾತ್ರ ಓದ್ತಾನೆ. ಆದರೆ ಅದೇ ಎಕ್ಸಾಮಲ್ಲಿ ಬರುತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಆದರೂ ಅದಕ್ಕೆ ಮಾತ್ರ ಸ್ಕೋರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಅದರಿಂದನೇ ಅವನು ಆ ಗೋಲ್ನ ಅಚೀವ್ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಇನ್ನೊಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, ಓಕೆ ನಾನು ಈ ಗೋಲ್ನ ಸೆಟ್ ಮಾಡಿದ್ದೀನಿ, ನನಗೆ 1 ಇಯರ್ ಟೈಮ್ ಇದೆ. ಸೊ ನಾನು ಈ ಇಯರಲ್ಲಿ ನಾನು ಆ ಗೋಲ್ನ ಅಚೀವ್ ಆಗಬೇಕು ಅಂದರೆ ಯಾವ ಥರ ನಾನು ಡೈಲಿ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಬೇಕು, ಮತ್ತು ನಾನು ಒಂದೇ ದಿನ ಓದೋದಕ್ಕಿಂತ ಡೈಲಿ ಹೇಗೆ ಓದೋದು ಮತ್ತು ಓದಿರೋ ಟಾಪಿಕ್ಸ್ನ ಹೇಗೆ ರಿವೈಸ್ ಮಾಡೋದು, ಹೀಗೆ ಅವನ ಸುತ್ತ ಅವನೊಂದು ಸಿಸ್ಟಮ್ನ ಬಿಲ್ಡ್ ಮಾಡ್ತಾನೆ. ಬಟ್ ಆ ಸಿಸ್ಟಮ್ದು ಡೆಸ್ಟಿನೇಷನ್ ಏನಿರುತ್ತೆ ಅಂದರೆ ಆ ಇಯರ್ ಎಂಡಲ್ಲಿ ಅವನು ಅಂದ್ಕೊಂಡಿರೋ ಮಾರ್ಕ್ಸ್ನ ಅಚೀವ್ ಮಾಡೋದು ಮತ್ತು ಅವನು ಅಂದ್ಕೊಂಡಿರೋ ಗೋಲ್ನ ರೀಚ್ ಆಗೋದು. ಸೊ ಇವರಿಬ್ಬರಲ್ಲಿ ನಿಮಗೆ ಏನು ಅನಿಸುತ್ತೆ, ಯಾರು ಈ ಗೋಲ್ನ 100% ಅಚೀವ್ ಮಾಡ್ತಾರೆ ಅಂತ? ಖಂಡಿತವಾಗ್ಲೂ ಇಲ್ಲಿ 2ನೇ ಸ್ಟೂಡೆಂಟ್ನೇ ಅವನ ಗೋಲ್ನ ಅಚೀವ್ ಮಾಡ್ತಾನೆ. ಇಲ್ಲಿ ಅವನು ಆ ಗೋಲ್ನ ಅಚೀವ್ ಮಾಡೋದಕ್ಕೆ ಅವನ ಡ್ರೀಮ್ ಆಗಲಿ ಇಲ್ಲ ಅವನ ಗೋಲ್ ಆಗಲಿ ಕಾರಣ ಅಲ್ಲ. ಇಲ್ಲಿ ಏನು ಕಾರಣ ಅಂದರೆ ಅವನು ಆ ಗೋಲ್ನ ರೀಚ್ ಆಗೋದಕ್ಕೆ ಇಟ್ಟಂಥ ಸಿಸ್ಟಮ್ಮು. ಸೊ ಇಲ್ಲಿ ಹೇಗೆ ಸಿಸ್ಟಮ್ ವರ್ಕ್ ಆಗುತ್ತೆ ಅಂದರೆ ಅವನು ಒಂದೇ ದಿನ ಯಾವುದೇ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ. ಪ್ರತಿದಿನ ಅವ್ನು ಮಾಡಬೇಕು ಅಂದ್ಕೊಂಡಿರೋ ಕೆಲಸನ ಇಲ್ಲ ಅವನು ಏನು ಓದಬೇಕು ಅಂದ್ಕೊಂಡಿರ್ತಾನೋ ಅದನ್ನು ಅವನು ಡೈಲಿ ಓದ್ತಿರ್ತಾನೆ ಮತ್ತು ಅದನ್ನು ಡೈಲಿ ರಿವೈಸ್ ಮಾಡ್ತಿರ್ತಾನೆ. ಸೊ ಅದೇ ರೀತಿಯೇ ಅವನು ಆ ಥರ ಮಾಡಿದ್ದಕ್ಕೇ ಅವನಿಗೆ ಆ ಗೋಲ್ನ ರೀಚ್ ಆಗೋದಕ್ಕೆ ಸುಲಭ ಆಯ್ತೇ ಹೊರತು ಇಲ್ಲಿ ಅವನು ಡ್ರೀಮ್ ದೊಡ್ಡದಾಗಿ ಇಟ್ಕೊಂಡಿದ್ದ ತಕ್ಷಣ ಅದನ್ನು ಅಚೀವ್ ಮಾಡೋದಕ್ಕಾಗಲಿಲ್ಲ. ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವನು ತೊಗೊಂಡಂಥ ಪಾತ್ ಮತ್ತು ಅವನು ಆ ಪಾತ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅವನು ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿರ್ತಾನಲ್ಲ, ಸೊ ಆ ಸಿಸ್ಟಮ್ಮೇ ಅವನಿಗೆ ಆ ಗೋಲ್ನ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದು. ಈ ಸಿಸ್ಟಮ್ ಕಾನ್ಸೆಪ್ಟನ್ನ ನೀವು ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೇನಾದ್ರು ಒಂದು ಬಿಸ್ನೆಸ್ನ ಮಾಡ್ತಿದ್ದೀರಾ ಅಂದರೆ ನೀವು ಇಲ್ಲಿ ಎಲ್ಲದಕ್ಕೂ ನೀವೇ ಮ್ಯಾನ್ಯುವಲಾಗಿ ಕೂತ್ಕೊಂಡು ಅಥವಾ ನೀವೇ ಎಲ್ಲ ಕಡೆಯೂ ಅಟೆಂಡ್ ಆಗಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ನೀವು ಪ್ರತಿಯೊಂದು ಕೆಲಸಕ್ಕೂ ಒಂದು ಸಿಸ್ಟಮ್ ಅಂತ ಬಿಲ್ಡ್ ಮಾಡಿದ್ರೆ ಆ ಸಿಸ್ಟಮ್ಮೇ ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡ್ಕೊತ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಅಮೆಝಾನಲ್ಲಿ ನೀವೇನಾದ್ರು ಒಂದು ಆರ್ಡ್ರ್ ಮಾಡಿದ್ರೆ ಅಮೆಝಾನ್ ಓನರ್ ಬಂದು ನಿಮಗೆ ಡೆಲಿವರಿ ಕೊಡೋದಿಲ್ಲ. ಸೊ ಅಲ್ಲಿ ಅವನೇನು ಮಾಡಿರ್ತಾನೆ ಅಂದರೆ ಆರ್ಡರಿಂದ ಹಿಡಿದು ಅದನ್ನು ಡಿಸ್ಪ್ಯಾಚ್ ಮಾಡೋದ್ರಿಂದ ಹಿಡಿದು ಮತ್ತು ಅದನ್ನು ಡೆಲಿವರಿ ಮಾಡಿ ಕಸ್ಟಮರ್ಗೆ ರೀಚ್ ಆಗೋ ತನಕ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿರ್ತಾನೆ. ಹಾಗೆ ಒಂದೊಂದು ಸಿಸ್ಟಮಲ್ಲೂ ಅವನು ಒಬ್ಬೊಬ್ಬ ಎಂಪ್ಲಾಯ್ನ ಅರೇಂಜ್ ಮಾಡಿ ಅವನಿಗೆ ಆ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿರ್ತಾನೆ.
ಈ ಜವಾಬ್ದಾರಿ ಬಂದರೆ ನೀನು ಹ್ಯಾಂಡಲ್ ಮಾಡಬೇಕು. ಹೀಗೆ ಪ್ರತಿಯೊಂದಕ್ಕೂ ಅದೇ ಒಂದು ಅಂತ ಸಿಸ್ಟಮ್ನ ಬಿಲ್ಡ್ ಮಾಡಿರ್ತಾನೆ. ಆ ಸಿಸ್ಟಮ್ ಮುಖಾಂತರ ಅವನ ಬಿಸ್ನೆಸ್ನ ಅವನು ಗ್ರೋತ್ ಮಾಡ್ಕೊತಾ ಹೋಗ್ತಿರ್ತಾನೆ. ಸೊ ಅದೇ ರೀತಿಯೇ ಸಿಸ್ಟಮ್ಮು ನಮ್ಮ ಜೀವನದಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಸಿಸ್ಟಮ್ ಏನದ ಅಂದರೆ ನಿಮಗೆ ಮೋಟಿವೇಶನ್ ಸಿಕ್ಕಿ ಒಂದಿನ 2 ದಿನ ಮಾಡೋದಲ್ಲ. ನೀವೇನಾದರೂ ಒಂದು ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ದೊಡ್ಡ ಕೆಲಸನ ನೀವು ಮಾಡಬೇಕು ಅಂದರೆ ಸೆಟ್ ಮಾಡೋದಕ್ಕಿಂತ ಮುಂಚೆ ಆ ಗೋಲ್ನ ರೀಚ್ ಆಗೋದಕ್ಕೆ ಬೇಕಾದಂಥ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿ. ಮತ್ತು ಆ ಸಿಸ್ಟಮ್ನ ಪ್ರಾಕ್ಟಿಕಲಾಗಿ ಬಿಲ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಥಿಯರಟಿಕಲಿ ನಾನು ಇದನ್ನು ಮಾಡ್ತೀನಿ ಅನ್ನೋದಕ್ಕಿಂತ ಪ್ರಾಕ್ಟಿಕಲಾಗಿ ಎಷ್ಟು ಪಾಸಿಬಲ್ ಇದೆಯೋ ಆ ಥರ ಯೋಚನೆ ಮಾಡಿ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿ. ಸೊ ಆ ಸಿಸ್ಟಮ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. 1 ದಿನ 2 ದಿನ ಈ ಸಿಸ್ಟಮಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ನಿಮಗೆ ಇದು ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. 50% ಪೀಪಲ್ಲು ಅವ್ರು ಅಂದ್ಕೊಂಡಿರೋ ಗೋಲ್ನ ರೀಚ್ ಆಗೋದಕ್ಕೆ ಕಾರಣ ಮುಖ್ಯವಾಗಿ ಇರೋದು ಏನಂದರೆ ಅವ್ರ ಬ್ರೈನ್ನ ಅವರು ಟ್ರೈನ್ ಮಾಡಿರೋ ರೀತಿ. ಸೊ ಅವರು ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಅವ್ರ ಬ್ರೈನು ಅವ್ರಿಗೆ ಡಿಸಿಷನ್ನ ಕೊಡ್ತಾ ಇರುತ್ತೆ. ಮತ್ತು ಆ ಬ್ರೈನ್ಗೆ ಅವರು ಯಾವಾಗಲೂ ಸ್ಟ್ರೆಸ್ ಫೀಲ್ನ ಕೊಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಬ್ರೈನ್ಗೆ ಯಾವಾಗಲೂ ಡಿಸಿಷನ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಮತ್ತು ನಮ್ಮ ಬ್ರೈನ್ ಯಾವಾಗಲೂ ಲೇಸಿಯಾಗಿರೋದಕ್ಕೆ ಮತ್ತು ಆದಷ್ಟು ವರ್ಕ್ನ ಕಮ್ಮಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರುತ್ತೆ ಹೊರತು ಯಾವತ್ತೂ ಕೆಲಸ ಮಾಡಬೇಕು ಅಂತ ಅದು ಹೇಳೋದೇ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀನು ಒಂದೇ ದಿನ ನಾನು 5 ಕಿಲೋಮೀಟ್ರ್ ವಾಕಿಂಗ್ ಮಾಡ್ಕೊಬರ್ತೀನಿ ಅಂದರೆ ನನ್ನ ಬ್ರೈನ್ ಏನು ಹೇಳುತ್ತೆ, ಇವತ್ತು ಮಾಡೋದು ಬೇಡ, ನಾಳೆ ಮಾಡೋಣ, ಇಲ್ಲ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತಲೇ ಹೇಳುತ್ತೆ. ಅಂದರೆ ನಮ್ಮ ಬ್ರೈನ್ಗೆ ನಾವು ವರ್ಕ್ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಬಿಗ್ ಡಿಸಿಷನ್ನ ತೊಗೊಳ್ಳೋ ಕೆಪಾಸಿಟಿ ಕಮ್ಮಿ ಇರುತ್ತೆ. ಸೊ ಅದರಿಂದ ನಮ್ಮ ಬ್ರೈನ್ ಯಾವಾಗಲೂ ಈಸಿ ವೇನ ಫೈಂಡ್ ಮಾಡ್ತಾ ಇರುತ್ತೆ. ಆ ಕೆಲಸದಿಂದ ಹೇಗೆ ತಪ್ಪಿಸ್ಕೊಳ್ಳೋದಂತ ಯೋಚನೆ ಮಾಡುತ್ತೆ ಹೊರತು ಆ ಕೆಲಸನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ನಾವು ಯಾವುದೇ ಒಂದು ಕೆಲಸನ ಮಾಡೋದಕ್ಕಿಂತ ಮುಂಚೆ ಆ ಕೆಲಸ ಮಾಡೋದಕ್ಕೆ ಬೇಕಾಗಿರೋಂಥ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನೀವು ಹೇಗೆ ಮಾರ್ನಿಂಗ್ ರುಟೀನ್ಸ್ನ ನಿಮ್ಗೆ ಗೊತ್ತಿಲ್ಲದಲೇ ನೀವು ಅದನ್ನು ಮಾಡೋದಕ್ಕೆ ಹೋಗ್ತಿರೋ, ಅದೇ ರೀತಿಯೇ ಎಲ್ಲ ಕೆಲಸಗಳನ್ನೂ ಫಾಲೋ ಮಾಡ್ತಾ ಬನ್ನಿ. ಲೈಕ್ ನೀವು ಹೇಗೆ ಈಗ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಿರೋ, ಅದು ನಿಮಗೆ ಗೊತ್ತಿಲ್ಲದಲೇ ಮಾಡೋ ಕೆಲಸ. ಬಟ್ ಅದೇ ರೀತಿ ನೀವು ಈಗ ಒಂದು ಬುಕ್ನ ಓದಬೇಕು ಅಂದರೆ ನಿಮಗೆ ಅದು ಸ್ಟ್ರೆಸ್ ಫೀಲ್ ಆಗುತ್ತೆ. ಯಾಕೆಂದರೆ ನೀವು ಅದನ್ನು ಇಂಟೆನ್ಷನಲಿ ನಿಮ್ಮ ಬ್ರೈನ್ ಅದನ್ನು ಯೋಚನೆ ಮಾಡಿ ಮಾಡಬೇಕು. ಅದಕ್ಕೆ ನಿಮಗೆ ಆ ಕೆಲಸ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೇ ನೀವು ಈಗ ಮಾರ್ನಿಂಗು ಆಫೀಸ್ಗೆ ಹೋಗೋದಾಗಲಿ, ಮಾರ್ನಿಂಗ್ ಸ್ಕೂಲು ಕಾಲೇಜ್ಗೆ ಹೋಗೋದಾಗಲಿ, ನಿಮಗೆ ಅದು ಸ್ಟ್ರೆಸ್ ಫೀಲ್ ಆಗೋದಿಲ್ಲ. ಯಾಕೆಂದರೆ ನೀವು ಅದನ್ನು ಎವ್ರಿ ಡೇ ಮಾಡಿರ್ತೀರ. ಮತ್ತು ನೀವು ಆ ಟೈಮಲ್ಲಿ ಆ ಕೆಲಸ ಮಾಡಬೇಕು ಅನ್ನೋ ಒಂದು ಟೈಮ್ ಟೇಬಲ್ ನಿಮ್ಮ ಬ್ರೈನಲ್ಲಿ ಆಲ್ರೆಡಿ ಫೀಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಡೈಲಿ ರೊಟೀನ್ಸು ನಿಮಗೆ ಯಾವತ್ತೂ ಸ್ಟ್ರೆಸ್ ಫೀಲ್ ಆಗೋದಿಲ್ಲ. ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕಾದ್ರಷ್ಟೇ ನಿಮಗೆ ಸ್ಟ್ರೆಸ್ ಫೀಲ್ ಆಗೋದು. ಸೊ ನೆಕ್ಸ್ಟ್ ಟೈಮು ನಿಮಗೆ ಏನಾದರೂ ಬುಕ್ ಓದಬೇಕು ಅನಿಸಿದ್ರೆ, ಇಲ್ಲ ನೀವು ಎಕ್ಸಸೈಸ್ ಮಾಡಬೇಕು ಅಂದರೆ ಸುಮ್ಮನೆ ಅದನ್ನು ಮಾಡೋದಕ್ಕೆ ಹೋಗಿ ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಾನಿವತ್ತು ಬುಕ್ ಓದಲಾ ಬೇಡವಾ, ಇಲ್ಲ ಇವತ್ತು ನಾನು ಎಕ್ಸಸೈಸ್ ಸ್ಕಿಪ್ ಮಾಡಲಾ, ಈ ಥರ ಏನಾದರೂ ಕೇಳಿದ್ರೆ ನಿಮ್ಮ ಬ್ರೈನ್ ಯಾವಾಗಲೂ ನೋ ಅಂತಲೇ ಹೇಳುತ್ತೆ ಹೊರತು ಮಾಡು ಅಂತ ಹೇಳೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಮಾಡಬೇಕು ಅಂದರೆ ಸಿಂಪ್ಲಿ ಮಾಡೋಕ್ಕೂ ಸ್ಟಾರ್ಟ್ ಮಾಡಿಬಿಡಿ. 1 ವಾರ ಕಷ್ಟ ಆಗ್ಬೋದು, 2 ವಾರ ಕಷ್ಟ ಆಗ್ಬೋದು, ಬಟ್ ಅದು ಒಂದು ಸಿಸ್ಟಮ್ ನಿಮ್ಮ ಬ್ರೈನಲ್ಲಿ ಫೀಡ್ ಆಯಿತು ಅಂದರೆ ನಿಮಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಬರ್ತಿದ್ದಂಗೆ ಬ್ರೈನ್ ನಿಮಗೆ ಸಿಗ್ನಲ್ ಕೊಡುತ್ತೆ. ಸೊ ಇದು ನೀನು ಎಕ್ಸಸೈಸ್ ಮಾಡೋ ಟೈಮ್, ಇದು ನೀನು ಬುಕ್ ಓದೋ ಟೈಮ್. ಸೊ ಹೀಗೆ ಅದೇ ನಿಮಗೆ ಡಿಸಿಷನ್ನ ಕೊಡ್ತಾ ಇರೋದ್ರಿಂದ ನಿಮಗೆ ಅವಾಗ ಅದು ಸ್ಟ್ರೆಸ್ ಫೀಲ್ ಆಗೋದಿಲ್ಲ. ಸೊ ನೀವು ಅವಾಗ ಆ ಕೆಲಸನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಈ ಸಿಸ್ಟಮು ಇಷ್ಟೊಂದು ಇಂಪಾರ್ಟೆಂಟ್ ಆದಮೇಲೆ ಇದನ್ನು ನಾವು ನಮ್ಮ ಲೈಫಲ್ಲಿ ಹೇಗೆ ಇನ್ವಾಲ್ವ್ ಮಾಡ್ಕೊಳ್ಳೋದು ಮತ್ತು ಈ ಸಿಸ್ಟಮ್ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂದರೆ ಒಂದೇ ಸಿಂಪಲ್ ವೇ ಇರೋದು. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಗೋಲ್ನ ದೊಡ್ಡದಾಗಿ ಸೆಟ್ ಮಾಡಿ ಮತ್ತು ಆ ಗೋಲ್ನ ರೀಚ್ ಆಗೋದಕ್ಕೆ ಬೇಕಾಗಿರೋ ಸಿಸ್ಟಮ್ನ ಎಷ್ಟು ಚಿಕ್ಕದಾಗಿ ಮಾಡೋದಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಈ ವರ್ಷದಲ್ಲಿ 30 ಬುಕ್ನ ಕಂಪ್ಲೀಟ್ ಮಾಡಬೇಕು ಅಥವಾ 10 ಬುಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂದರೆ ಆ 10 ಬುಕ್ನ ಎವ್ರಿ ಡೇ ಅಂದರೆ 365 ಡೇಸ್ಗೆ ಡಿವೈಡ್ ಮಾಡಿ. ಸೊ ಆವಾಗ ನಾನು ಒಂದು ದಿನಕ್ಕೆ 10 ಪೇಜ್ ಓದಬೇಕು ಅಂತ ನಿಮ್ಮ ಬ್ರೈನ್ಗೆ ಫೀಡ್ ಮಾಡಿ. ಸೊ ಆ 10 ಪೇಜ್ನ ಓದೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಹಾಗೆ ಒಂದೇ ದಿನ ಫ್ರೀ ಇದೆ ಅಂದ್ಬಿಟ್ಟು ಒಂದು ಬುಕ್ ಓದೋದಕ್ಕೆ ಯಾವತ್ತೂ ಹೋಗಬೇಡಿ. ಆವಾಗ ನಿಮಗೆ ಆ ಬ್ರೈನ್ ಏನು ಮಾಡುತ್ತೆ ಅಂದರೆ ಜಾಸ್ತಿ ಓದಿರೋದ್ರಿಂದ ನಿಮಗೆ ನೆಕ್ಸ್ಟ್ ಡೇ ನೆನ್ನೆ ಜಾಸ್ತಿ ಓದಿದ್ದೀನಿ ಇವತ್ತು ಕಮ್ಮಿ ಓದೋಣ ಅನ್ನೋ ಫೀಲ್ನ ಕೊಡುತ್ತೆ. ಅದಕ್ಕಿಂತ ಒಂದೇ ದಿನ ಜಾಸ್ತಿ ಓದೋದಕ್ಕಿಂತ ಒಂದೊಂದೇ ಪಾಯಿಂಟ್ನ ಒಂದೇ ದಿನ ಆದರೂ ಪರವಾಗಿಲ್ಲ ಒಂದೊಂದೇ ಪೇಜ್ನ ಕಂಪ್ಲೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನೀವು ನೆಕ್ಸ್ಟ್ ಇಯರಲ್ಲಿ ಬೈಕ್ ತೊಗೋಬೇಕು ಅಂದ ತಕ್ಷಣ ಡೈರೆಕ್ಟು ನನಗೆ 2 ಲಕ್ಷ 3 ಲಕ್ಷನ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಅಲ್ಲಿಗೆ ನಾನು ರೀಚ್ ಆಗೋದಕ್ಕೆ ಎವ್ರಿ ಮಂತ್ ನಾನು ಎಷ್ಟು ಸೇವ್ ಮಾಡಬೇಕು, ಸೊ ಈ ಮಂತ್ ನಾನು ಇಷ್ಟು ಸೇವ್ ಮಾಡಿದ್ರೆ ನೆಕ್ಸ್ಟ್ ಇಯರಲ್ಲಿ ನಾನು ಆ ಗೋಲ್ನ ರೀಚ್ ಆಗ್ತೀನಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಗೋಲು ನಮಗೆ ಡೆಸ್ಟಿನೇಷನ್ನ ತೋರಿಸುತ್ತೆ, ಅಂದರೆ ನಾವು ಎಲ್ಲಿ ಹೋಗಿ ಗುರಿ ಮುಟ್ಟಬೇಕು ಅಂತ. ಆದರೆ ನಮಗೆ
ಈ ಸಿಸ್ಟಮ್ಮು ನಮ್ಗೇನು ಮಾಡುತ್ತೆ ಅಂದರೆ ಆ ಗುರಿನ ಮುಟ್ಟೋದಕ್ಕೆ ಬೇಕಾದಂಥ ದಾರಿನ ಕೊಡುತ್ತೆ. ಮತ್ತು ನಮ್ಮ ಬ್ರೇನು ಯಾವಾಗಲೂ ಆ್ಯಕ್ಷನ್ಸ್ ಮೇಲೆ ಫೋಕಸ್ ಮಾಡೋದ್ರಿಂದ ಈ ಸಿಸ್ಟಮ್ಮು ನಮಗೆ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡೋದನ್ನು ಹೇಳ್ಕೊಡುತ್ತೆ ಹೊರತು ಡೈರೆಕ್ಟಾಗಿ ಗೋಲ್ನ ರೀಚ್ ಆಗೋದ್ರ ಬಗ್ಗೆ ಅಲ್ಲ. ನೀವು ಈ ಪಾತ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡೇ ಹೋಗ್ತೀರಿ. ನೀವು ಒಂದಲ್ಲ ಒಂದಿನ ಗೋಲ್ ರೀಚ್ ಆಗ್ತೀರಿ ಅನ್ನೋ ಕಾನ್ಫಿಡೆನ್ಸ್ನ ಇಟ್ಕೊಂಡು ಎವ್ರಿ ಡೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸಿಸ್ಟಮ್ ಬಿಲ್ಡಿಂಗ್ನ ತುಂಬ ದೊಡ್ಡ ಸಕ್ಸಸ್ಫುಲ್ ಪೀಪಲ್ ಆಗಲಿ, ಇಲ್ಲ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಲಿ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾರೆ. ಮತ್ತು ಅವ್ರ ಸುತ್ತ ಯಾವಾಗಲೂ ಈ ಸಿಸ್ಟಮ್ನ ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಬಿಸ್ನೆಸ್ಸಲ್ಲಿ ಒಂದು ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವೊಂದು ರಿಲಯನ್ಸ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರ್ತೀರಾ ಅಂತ. ಸೊ ನಿಮಗೆ ಎವ್ರಿ ಮಂತ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಆದರೆ ನಿಮಗೆ ಯಾವಾಗಲಾದ್ರು ಅನಿಸಿರುತ್ತಾ ನಿಮಗೆ ಈ ಸ್ಯಾಲ್ರಿನ ಡೈರೆಕ್ಟು ಮುಖೇಶ್ ಅಂಬಾನಿನೇ ಬಂದು ನಿಮ್ಮ ಅಕೌಂಟ್ಗೆ ಹಾಕ್ತಾನೆ ಅಂತ? ಇನ್ ರಿಯಾಲಿಟಿ ಹೇಳಬೇಕಂದ್ರೆ ಮುಖೇಶ್ ಅಂಬಾನಿಗೆ ನೀವು ಯಾರು ಅನ್ನೋದು ಸಹ ಗೊತ್ತಿರೋದಿಲ್ಲ. ಆದರೂ ನಿಮ್ಮ ಅಕೌಂಟ್ಗೆ ದುಡ್ಡು ಹೇಗೆ ಬರ್ತಾ ಇರುತ್ತೆ ಅಂದರೆ ಅವನು ಆ ರೀತಿ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿರ್ತಾನೆ. ಅದು ಹೇಗೆ ಅಂದರೆ ಅವನ ಕೆಳಗೆ ಸ್ವಲ್ಪ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಮತ್ತು ಅವನ ಕೆಳಗೆ ಸ್ವಲ್ಪ ಮ್ಯಾನೇಜರ್ಗಳನ್ನ ಅಸೈನ್ ಮಾಡಿರ್ತಾನೆ. ಮತ್ತು ಒಂದೊಂದು ಡಿಸ್ಟಿಕ್ಕು ಒಂದೊಂದು ಸ್ಟೇಟ್ಗೂ ಒಬ್ಬೊಬ್ಬ ಮ್ಯಾನೇಜರ್ನ ಅಂತ ಕೊಟ್ಟಿರ್ತಾನೆ. ಆ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅವನ ಅಂಡರಲ್ಲಿ ಬರೋ ಎಲ್ಲ ಸ್ಟೋರ್ಸು ಮತ್ತು ಎಲ್ಲ ಎಂಪ್ಲಾಯಿಗಳನ್ನ ನೋಡ್ಕೊಳ್ಳೋದು. ಮತ್ತು ಆ ಮ್ಯಾನೇಜರ್ ಏನು ಮಾಡ್ತಾನೆ ಅಂದರೆ ಮತ್ತೆ ಸಬ್ ಮ್ಯಾನೇಜರ್ಗಳನ್ನ ಅಸೈನ್ ಮಾಡ್ತಾನೆ. ಆ ಸಬ್ ಮ್ಯಾನೇಜರ್ಗಳಿಗೆ ಇಷ್ಟು ಫ್ಯಾಕ್ಟ್ರಿ, ಇಷ್ಟು ಶೋರೂಮ್ ಅಂತ ಕೊಟ್ಟು ಅಲ್ಲಿರೋ ವರ್ಕರ್ಸ್ನ ಮೇಂಟೈನ್ ಮಾಡೋದಕ್ಕೆ ಬಿಡ್ತಾನೆ. ಸೊ ಆ ಮ್ಯಾನೇಜರು ಇನ್ನೊಬ್ಬ ಸೂಪರ್ವೈಸರ್ನ ಇಟ್ಕೊತಾನೆ, ಅವನು ಅದನ್ನು ಮ್ಯಾನೇಜ್ ಮಾಡ್ತಾನೆ. ಹೀಗೆ ಒಂದಕ್ಕಿಂತ ಒಂದು ಚೈನ್ ಲಿಂಕಿಂದ ಹೊರಕಾಗುತ್ತೆ. ಈ ಚೈನ್ ಲಿಂಕ್ನೇ ನಾವು ಸಿಸ್ಟಮ್ ಅಂತ ಕರೆಯೋದು. ಸೊ ಇಲ್ಲಿ ನಿಮಗೆ ಮುಖೇಶ್ ಅಂಬಾನಿ ಮತ್ತು ನಿಮ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಆದರೂ ನೀವು ಅವನ ಕಂಪ್ನಿಲಿ ಕೆಲಸ ಮಾಡ್ತಾಯಿರ್ತೀರ, ಅದರಲ್ಲೂ ನಿಮಗೆ ಅದರಿಂದ ಅಮೌಂಟ್ ಸಿಗ್ತಾ ಇರುತ್ತೆ, ಆದರೆ ಸ್ಯಾಲ್ರಿ ರೂಪದಲ್ಲಿ. ಆದರೆ ನಿಮಗೆ ರಿಯಲ್ ಲೈಫಲ್ಲಿ ಆ ಮುಖೇಶ್ ಅಂಬಾನಿಗೆ ನೀವು ಯಾರು ಅನ್ನೋದು ಸಹ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನೀವು ಅವನಿಗೋಸ್ಕರ ಕೆಲಸ ಮಾಡ್ತಿರ್ತೀರ, ಆದರೆ ನಿಮಗೆ ಅವನಿಂದ ರಿವಾರ್ಡ್ ಬರ್ತಾ ಇರುತ್ತೆ ಹೊರತು ನಿಮ್ಮಿಬ್ಬರ ಮಧ್ಯೆ ಯಾವುದೇ ಡೈರೆಕ್ಟ್ ಕನೆಕ್ಷನ್ ಇರೋದಿಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಅವನೊಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾನೆ, ಮತ್ತು ಆ ಸಿಸ್ಟಮ್ ಒಳಗೆ ನೀವು ಕೆಲಸ ಮಾಡ್ತಿರೋದ್ರಿಂದ ನೀವು ಅವನ್ನ ಡೈರೆಕ್ಟಾಗಿ ಮೀಟ್ ಆಗ್ದಲ್ಲೇ ಇದ್ದರೂ ಇಂಡೈರೆಕ್ಟಾಗಿ ಅವನಿಗೋಸ್ಕರ ನೀವು ಕೆಲಸ ಮಾಡ್ತಿರ್ತೀರ. ಮತ್ತು ಇಲ್ಲಿ ಅವನು ಪ್ರತಿಯೊಂದು ಕೆಲಸನೂ ಆಟೋಮೇಟ್ ಮಾಡಿರ್ತಾನೆ ಹೊರತು ಯಾವುದೂ ಅವನು ಮ್ಯಾನ್ಯುವಲ್ ಆಗಿ ಮಾಡೋದಿಲ್ಲ. ಯಾವ ಡೇಟಲ್ಲಿ ಸ್ಯಾಲ್ರಿ ಆಗಬೇಕು, ಯಾವ ಮಂತಲ್ಲಿ ಯಾವ ಶೋರೂಮಲ್ಲಿ ಎಷ್ಟು ಪರ್ಚೇಸ್ ಆಗಿದೆ ಮತ್ತು ಎಷ್ಟು ಅಮೌಂಟು ಎಕ್ಸ್ಪೆನ್ಸಲ್ಲಿ ಬಂದಿದೆ, ಹೀಗೆ ಪ್ರತಿಯೊಂದೂ ಅವನು ಸಿಸ್ಟಮಲ್ಲಿ ಮಾಡಿ ಆಟೋಮೇಟ್ ಮಾಡಿರೋದ್ರಿಂದ ಅವನಿಗೆ ಅಷ್ಟು ದೊಡ್ಡ ಬಿಸ್ನೆಸ್ನ ನೋಡ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇರೋದಿಲ್ಲ. ಆದರೆ ನೀವು ಪ್ರತಿಯೊಂದನ್ನು ಮ್ಯಾನ್ಯುವಲ್ ಆಗಿ ಮಾಡಬೇಕು ಅಂದರೆ ನೀವು ಒಂದು ಶೋರೂಮ್ನ ನೋಡ್ಕೊಳ್ಳೋದು ಸಹ ತುಂಬಾ ಕಷ್ಟ ಆಗ್ತಿತ್ತು. ನಾನು ಏನು ಹೇಳೋದಕ್ಕೆ ಬರ್ತಾಯಿದ್ದೀನಿ ಅಂದರೆ, ನೀವು ಇಲ್ಲಿ ಗೋಲ್ನ ಸೆಟ್ ಮಾಡೋದು ಹೇಗೆ ಅಂದರೆ, ನೀವು ಎಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಸೆಟ್ ಮಾಡ್ಕೊಂಡಿರ್ತೀರ. ಆದರೆ ನೀವು ಇಲ್ಲಿ ಸಿಸ್ಟಮ್ನ ಬಿಲ್ಡ್ ಮಾಡೋದ್ರಿಂದ ಆ ಡೆಸ್ಟಿನೇಷನ್ಗೆ ರೀಚ್ ಆಗೋದಕ್ಕೆ ಬೇಕಾದಂಥ ಪಾತ್ನ ರೆಡಿ ಮಾಡ್ಕೊತಿರ್ತೀರ. ಮತ್ತು ಈ ಪಾತಲ್ಲಿ ಸ್ವಲ್ಪನೇ ಎಫರ್ಟ್ನ ಹಾಕಿ ಮತ್ತು ಸಣ್ಣ ಹೆಜ್ಜೆಗಳನ್ನ ಇಟ್ಕೊಳ್ತಾ ಹೋಗ್ತಿದ್ರೆ ನಿಮಗೆ ಇನಿಷಿಯಲಿ ಕಷ್ಟ ಅನಿಸ್ಬಿದ್ರೂ ಫ್ಯೂಚರಲ್ಲಿ ನಿಮಗೆ ಒನ್ಸ್ ನೀವು ಆ ಗೋಲ್ ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ, ನಾನೇನೋ ಒಂದು ಅಚೀವ್ ಮಾಡ್ತಾಯಿದ್ದೀನಿ, ನನ್ನ ಲೈಫಲ್ಲಿ ನಾನೇನೋ ಒಂದು ಚೇಂಜ್ನ ನೋಡ್ತಾಯಿದ್ದೀನಿ ಅಂತ. ನೀವು ಇಲ್ಲಿ ಸ್ಟಾರ್ಟಿಂಗಲ್ಲೇ ಎಲ್ಲರೂ ನಿಮ್ಮನ್ನು ರೆಕಗ್ನೈಸ್ ಮಾಡೋದಿಲ್ಲ ನೀವು ಚೇಂಜ್ ಆಗಿದ ತಕ್ಷಣ. ಸೊ ನೀವು ಕನ್ಸಿಸ್ಟೆಂಟಾಗಿ ನಿಮ್ಮ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ ಮತ್ತು ನೀವು ಆ ಆ್ಯಕ್ಷನ್ನ ಹೇಗೆ ಇಂಪ್ರೂವ್ ಮಾಡೋದು ಅಂತ ಮಾಡಿ ಆಟೋಮೆಟಿಕ್ಕಾಗಿ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಇವನು ಏನೋ ಫಸ್ಟ್ ಇದ್ದಂಗೆ ಇವಾಗಿಲ್ಲ, ಏನೋ ಒಂದು ಚೇಂಜಸ್ ಇವನ್ನೆಲ್ಲ ಆಗ್ತಿದೆ, ಸೊ ಇವನು ಇಂಪ್ರೂವ್ ಆಗ್ತಿದ್ದಾನೆ ಅಂತ. ಸೊ ನಿಮಗೆ ಅವಾಗ ಒಂದು ಪಾಸಿಟಿವ್ ವೈಬ್ ಮತ್ತು ನಿಮಗೆ ಫೀಡ್ಬ್ಯಾಕ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅವಾಗ ಮೋಟಿವೇಟ್ ಆಗಿ ಇನ್ನೂ ಬೆಟರ್ ಡಿಸಿಷನ್ನ ಮಾಡೋದಕ್ಕೆ ಅಥವಾ ಇನ್ನೂ ಬೆಟರ್ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಒಂಥರ ಇನ್ಸ್ಪಿರೇಷನ್ ಥರ ಸಿಗುತ್ತೆ. ಸೊ ಇವತ್ತಿಂದನೇ ನೀವು ಮಾಡ್ಕೋಬೇಕು ಅಂದ್ಕೊಂಡಿರೋ ಗೋಲು ಅಥವಾ ನೀವು ಅಚೀವ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಗೋಲ್ಗೆ ಇವತ್ತಿಂದನೇ ಸಿಸ್ಟಮ್ನ ಬಿಲ್ಡ್ ಮಾಡಿ ಮತ್ತು ಅದಕ್ಕೆ ಬೇಕಾಗಿರೋ ಆ್ಯಕ್ಷನ್ಸ್ನ ಇವತ್ತಿಂದನೇ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು.